ವೆಲ್ಕಮ್ ಟು ಲಲಿತಾ ಕನ್ನಡ ವ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಏನಪ್ಪ ಇದು ಇಷ್ಟೊಂದು ಟ್ರಾಫಿಕ್ ಆಗಿದೆ ಮನೆಯಲ್ಲಿ ಅಂತ ಅನ್ಕೊತಾ ಇದ್ದೀರಾ? ಇದು ಬಂದು ನನ್ನ ಅಳಿಯ. ಎಷ್ಟು ವೆಹಿಕಲ್ಸ್ ಇತ್ತು ಅಂತ ಹೇಳಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಈ ಥರ ಒಂದು 2 ಮೂಟೆನ ಕಟ್ಟಿ ಮೇಲ್ಗಡೆ ಬಿಸಾಕಿದ್ರೆ ಅಷ್ಟು ವೆಹಿಕಲ್ಸು. ಎಲ್ಲೋದ್ರೂ ಏನಕ್ಕೆ ಹೋದ್ರೂ ಏನಾದರೂ ಒಂದು ವೆಹಿಕಲ್ಸ್ ಇಟ್ಕೊಂಡ್ಬಿಡೋನು. ಸ್ಟಿಲ್ ಇನ್ನೂ ಕೂಡ ಅವನ ಹತ್ರ ರಿಮೋಟ್ ಕಾರ್ ಇರ್ಬೋದು. ಇವಾಗ ವೆರೈಟಿ ವೆಹಿಕಲ್ಸ್ಗಳನ್ನ ಕಲೆಕ್ಟ್ ಮಾಡ್ತಾನೆ. ನನಗೆ ತುಂಬ ಇಷ್ಟ, ಏನೋ ಗೊತ್ತಿಲ್ಲ. ಸ್ಟಿಲ್ ಇವಾಗಲೂ ಕೂಡ ಅವ್ನು ಎಲ್ಲೋದ್ರೂ ವೆಹಿಕಲ್ಸ್ ಕೇಳ್ತಾನೆ. ಸೊ ಆ ಥರ ವೆಹಿಕಲ್ಸ್ ಎಲ್ಲ ಇತ್ತಲ್ವ. ಸೊ ಹಾಗಾಗಿ ವೆಹಿಕಲ್ನ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಬೇಕಲ್ಲ ಫೋಟೋಶೂಟ್ ಅಂತ ಹೇಳಿ ಒಂದು ರಿಪೇರ್ ಮಾಡೋವಂತಹ ಕಾನ್ಸೆಪ್ಟ್, ಒಂದು ಮೆಕ್ಯಾನಿಕ್ ಥರ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಸೊ ಎಲ್ಲ ವೆಹಿಕಲ್ಗಳು ಕ್ಯೂನಲ್ಲಿ ಇರೋ ಥರ ವೆಹಿಕಲ್ಸ್ ಎಲ್ಲ ಜಸ್ಟ್ ಕ್ಯೂನಲ್ಲಿದೆ. ಇವನು ರಿಪೇರ್ ಮಾಡಿಕೊಡ್ಬೇಕು ಅನ್ನೋ ಥರ ಹೇಳಿ ನಾನು ಜಸ್ಟ್ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಹಾಗಾಗಿ ಇದಕ್ಕೆಲ್ಲ ಏನು ಜಸ್ಟ್ ನಾವು ಅಂಥ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಏನೇನು ವೆಹಿಕಲ್ಸ್ ಇದೆ ಅದೆಲ್ಲ ಇಟ್ಟಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಟೂಲ್ಸ್ಗಳೆಲ್ಲ ಸಾಮಾನ್ಯವಾಗಿ ಸಿಗುತ್ತೆ. ಬೈಕ್ಗೆ, ಟ್ರ್ಯಾಕ್ಟರ್ಸ್ಗೆ, ಕಾರ್ಗೆ ಅಂತ ಇರುವಂತಹ ಟೂಲ್ಸ್ಗಳು ಏನೇನಿತ್ತು, ಸ್ಪ್ಯಾನರ್ ಇರ್ಬೋದು, ಅದೆಲ್ಲ ಯೂಸ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕಪ್ ತೊಗೊಂಡು ಮುಖಕ್ಕೆಲ್ಲ ಕ್ರೀಮ್ ಥರ ಅಪ್ಲೈ ಮಾಡಿದ್ದೀನಿ. ಜಸ್ಟ್ ಕ್ಲೀನ್ ಮಾಡಬೇಕಾದ್ರೆ ಆಯಿಲೆಲ್ಲ ಮೆತ್ಕೊಂಡಿರ್ತಾರಲ್ಲ ಯೂಶ್ವಲ್ ಆಗಿ, ಸೊ ಆ ಥರ ಕಾಣಿಸ್ಲಿ ಅಂತ ಹೇಳಿ ಮಾಡಿದ್ದೀನಿ. ಸೊ ಈ ಒಂದು ಕಾನ್ಸೆಪ್ಟನ್ನ ಮಾಡಬೇಕು ಇಂಟೆನ್ಷನಲ್ಲಿ ಅಂತ ಏನಿಲ್ಲ. ಸಡನ್ನಾಗಿ ಅವನು ಉದ್ದಾಗೂ ಕೂಡ ಜೋಡಿಸ್ಕೊಂಡು ಕುಂತ್ಕೊಂಡಿದ್ನಲ್ವ, ಸೊ ಹಾಗಾಗಿ ಬಂತು. ಸೊ ಬಂದ ತಕ್ಷಣ ಕಾನ್ಸೆಪ್ಟನ್ನ ಮಾಡಿದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನಂಥ ನ್ಯೂ ಮದರ್ಸ್ಗಳಿಗೆ ಶೇರ್ ಮಾಡಿ. ಸೊ ಹಾಗಾಗಿ ಅವರ ಬೇಬೀಸ್ಗಳಿಗೂ ಕೂಡ ಏನಾದರೂ ಒಂದು ಮಾಡೋದಕ್ಕೆ ಈ ಥರ ಫೋಟೋಶೂಟ್ನ ಐಡಿಯಾ ಸಿಗುತ್ತೆ. ಈ ಥರ ಮೆಕ್ಯಾನಿಕ್ನೇ ಮಾಡಬೇಕು ಅಂತ ಏನಿಲ್ಲ. ನೀವು ಟ್ರಾಫಿಕ್ನ ಕ್ರಿಯೇಟ್ ಮಾಡಿ ಈ ಥರ ಒಂದು ವೆಹಿಕಲ್ಸ್ನಲ್ಲಿ ಇನ್ನೂ ಬೇರೆ ಕಾನ್ಸೆಪ್ಟ್ಗಳನ್ನ ಕೂಡ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.